ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕದ ಯುದ್ಧದಿಂದ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಜೊತೆಗೆ ತೈಲವೂ ದುಬಾರಿಯಾಗಿದೆ. ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧವನ್ನ ಸಾರ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಜೊತೆಗೆ ತೈಲವೂ ಕೂಡ ದುಬಾರಿಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ 2.09 ಪೈಸೆ ಏರಿಸಿದೆ ಕೇಂದ್ರ. ಲೀಟರ್ಗೆ ₹2.09 ದರ ಏರಿಸಿ ಇಂದಿನಿಂದಲೇ ಈ ಒಂದು ಹೊಸ ದರ ಜಾರಿಯಾಗಿದೆ. ಪ್ರೀಮಿಯರ್ ಪೆಟ್ರೋಲ್ ಮುಂಚೆ ₹111.68 ಇತ್ತು, ಇದೀಗ ₹113.77 ಏರಿಕೆಯಾಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ನಡೀತಾ ಇದೆ. ಇವತ್ತಿಗೊಂದು 20-21 ದಿನ ಆಗಿದೆ. ಈ ನಡುವೆ ಕಳೆದ ಕೆಲವು ದಿನಗಳಿಂದ ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿತ್ತು. ಈ ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಎಲ್ಲಾ ಕಡೆ ಕಾಣಿಸ್ತಾ ಇತ್ತು. ಇದು ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಹೊಡೆತ ಕೊಡ್ತಾ ಇತ್ತು. ಇದರ ನಡುವೆ ಇದೀಗ ಪೆಟ್ರೋಲ್ ಡೀಸೆಲ್ ದರವೂ ಕೂಡ ದುಬಾರಿಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ ₹2.09 ಏರಿಸಿದೆ ಕೇಂದ್ರ ಸರ್ಕಾರ. ಲೀಟರ್ಗೆ ₹2.09 ದರ ಏರಿಸಿ ಇವತ್ತಿನಿಂದಲೇ ಈ ಒಂದು ಹೊಸ ದರ ಜಾರಿಯಾಗಿದೆ. ಪ್ರೀಮಿಯರ್ ಪೆಟ್ರೋಲ್ ಮುಂಚೆ ₹111 ಇತ್ತು, ₹111.68 ಇತ್ತು, ಇದರಿಂದ ₹113.77 ಏರಿಕೆಯಾಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರ ಹೇಳಿತ್ತು ಯಾವುದೇ ಕಾರಣಕ್ಕೂ ನಾವು ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆ ಮಾಡೋದಿಲ್ಲ ಅಂತ. ಆದರೆ ಇದೀಗ ಅದು ಕೂಡ ಏರಿಕೆಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದ ಕಾರ್ಮೋಡ ಈಗ ಭಾರತದ ವಾಹನ ಸವಾರರ ಜೇಬಿಗೆ ತಟ್ಟೋದಕ್ಕೆ ಶುರುವಾಗಿದೆ. ಈ ಹಿಂದೆ ಇಂಧನ ದರ ಏರಿಕೆಯ ಜೊತೆಗೆ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಅಭಾವ ಕೂಡ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಉದ್ಯಮ ಸೇರಿದಂತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಆಲ್ರೆಡಿ ಸಂಕಷ್ಟಕ್ಕೆ ಸಿಲುಕಿವೆ. ಒಂದಿಷ್ಟು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಬಿಸಿ, ಇನ್ನೊಂದು ಕಡೆ ಪೆಟ್ರೋಲ್ ದರ ಏರಿಕೆ. ಹೀಗೆ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಸುನಾಮಿ ಅಪ್ಪಳಿಸ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಎಷ್ಟು ಟೈಮ್ ಇನ್ನು ಕಂಟಿನ್ಯೂ ಆಗುತ್ತೋ ಗೊತ್ತಿಲ್ಲ. ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೋ ಅಷ್ಟು ಪ್ರಮಾಣದಲ್ಲಿ ಭಾರತದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಹೆಚ್ಚಾಗಲಿದೆ ಅಂತ ಆರ್ಥಿಕ ತಜ್ಞರು ಅವರ ಒಪಿನಿಯನ್ಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಯಾವ ರೀತಿ ಈ ಯುದ್ಧ ನಿಜಕ್ಕೂ ಬರೀ ಒಂದು 3 ದೇಶಗಳ ನಡುವಿನ ಯುದ್ಧ ಅಲ್ಲ, ಇದು ಜಾಗತಿಕವಾಗಿ ಸಾಕಷ್ಟು ಹಾನಿಯನ್ನ ಮಾಡ್ತಾ ಇದೆ, ಹೊಡೆತವನ್ನ ಕೊಡ್ತಾ ಇದೆ. ಒಂದ್ ಕಡೆ ಗ್ಯಾಸ್ ಸಮಸ್ಯೆಯಿಂದ ಹೋಟೆಲ್ ಉದ್ಯಮ ಆಗಿರ್ಬೋದು, PGಗಳಲ್ಲಿ ಇರುವಂಥವರು ಸಾಕಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಸರಿಯಾಗಿ ಅಡುಗೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೌದೆ ಒಲೆಯಲ್ಲಿ ಎಷ್ಟು ಅಂತ ಅಂದರೆ ಬೇಗ ಮಾಡೋಕ್ಕಾಗಲ್ಲ. ಹಾಗೆ ಒಂದಿಷ್ಟು ಮೆನ್ಯೂ ಕೂಡ ಕಟ್ ಡೌನ್ ಆಗಿದೆ. ಇದೆಲ್ಲದರ ಹೊರತಾಗಿ ಇದೀಗ ಅಂದರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡೋದಿಲ್ಲ ಅಂತ ಹೇಳಿತ್ತು ಈ ಹಿಂದೆ ಕೇಂದ್ರ ಸರ್ಕಾರ. ಇದೀಗ ಪೆಟ್ರೋಲ್ ಡೀಸೆಲ್ ಕೂಡ ದುಬಾರಿಯಾಗಿದೆ. ಈ ಹಿಂದೆ ₹111.68 ಇತ್ತು ಪೆಟ್ರೋಲು, ಇದೀಗ ₹113.77 ಏರಿಕೆಯಾಗಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತಿನಿಂದಲೇ ಈ ಒಂದು ಹೊಸ ದರ ಜಾರಿಯಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ ₹2.09 ಏರಿಸಿದೆ ಕೇಂದ್ರ. ಭಾರತದಲ್ಲಿ ಗ್ಯಾಸ್ ಟ್ರಬಲ್ ಜೊತೆಗೆ ಇನ್ನೊಂದು ಕಡೆ ತೈಲವೂ ಕೂಡ ದುಬಾರಿ ಆಗ್ತಾ ಇದೆ. ಅಂದರೆ ಈ ಅಲ್ಲಿರುವಂಥ ಈಗ ಇರಾನಲ್ಲಾಗಿರ್ಬೋದು, ಇಸ್ರೇಲಲ್ಲಾಗಿರ್ಬೋದು, ಅಲ್ಲಿರುವಂಥ ಈ ತೈಲ ಘಟಕಗಳೇನಿದೆ ಅದರ ಮೇಲೆ ನಿರಂತರವಾಗಿ ಡ್ರೋನ್ ದಾಳಿ, ಮಿಸೈಲ್ ದಾಳಿ ಎಲ್ಲವೂ ಕೂಡ ಆಗಿತ್ತು. ನಾವು ಕೂಡ ನೋಡ್ತಾ ಇದ್ದೀವಿ. ಇದರಿಂದ ಅಲ್ಲಿ ಉತ್ಪಾದನೆ ಏನಿದೆ ಆ ಒಂದು ತೈಲ ಘಟಕಗಳು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿತ್ತು. ಆಗಲೇ ಜಾಗತಿಕವಾಗಿ ತೈಲದ ಮೇಲೆ ಅಥವಾ ತೈಲದ ದರದ ಮೇಲೆ ಇದು ಹೊಡೆತವನ್ನು ಬೀಳುತ್ತೆ ಎನ್ನುವಂಥ ಅಂದಾಜನ್ನ ಎಲ್ಲರೂ ಮಾಡಿದ್ರು. ಇದೀಗ ಅದು ನಿಜವಾಗಿದೆ. ಪ್ರತಿ ಲೀಟರ್ ಪೆಟ್ರೋಲ್ ದರ ₹2.09 ಏರಿಕೆಯಾಗಿದೆ. ಇವತ್ತಿನಿಂದಲೇ ಒಂದು ಹೊಸ ದರ ಜಾರಿಯಾಗಿದೆ. ಈ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಯಾವಾಗ ಈ ಒಂದು ಯುದ್ಧ ಆರಂಭವಾಯಿತು ಆಗ ನಾವು ಎಲ್ಲೋ ದೂರದಲ್ಲಿ ನಡೀತಾ ಇದೆ ಯುದ್ಧ, ಇದರಿಂದ ನಮಗೇನು ಎಫೆಕ್ಟ್ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಕೇವಲ ಒಂದು 20-21 ದಿನಗಳಲ್ಲೇ ಎಷ್ಟೆಲ್ಲ ಬದಲಾವಣೆ ಆಗಿದೆ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಇವತ್ತಿನಿಂದ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ.